ಏನಾದರೂ ಅನ್ಫಾರ್ಚುನೇಟ್ಲಿ ಮೇಲ್ ಅಥವಾ ಫೀಮೇಲ್ ಬರ್ಡ್ ಸತ್ತೋಯ್ತಂದ್ರೆ ಇನ್ನೊಂದು ಮಾನಸಿಕವಾಗಿ ಅದು ಡಿಪ್ರೆಷನ್ಗೆ ಬಂದು ಒಂಥರ ಮನೋವ್ಯತೆಗೆ ಒಳಗಾಗಿ ಅದು ಪ್ರಾಣ ಬಿಟ್ಬಿಡುತ್ತೆ. ಗೂಡಿನ ಸಂದರ್ಭದಲ್ಲಿ ಯಾರಾದರೂ ಗಂಡು ಹಕ್ಕಿಯನ್ನ ಹೊಡೆದು ಬಿಟ್ರು ಅಂದ್ಕೊಳ್ಳಿ, ಇಲ್ಲಿ ಒಂದು ಕುಟುಂಬನೇ ನಾಶ ಹೋಗ್ಬಿಡುತ್ತೆ. 24 lakhs ರೂಪೀಸಿಂದ ನಾವು ಆಕ್ಸಿಜನ್ ಸೇವನೆ ಮಾಡ್ತೀವಿ ಅಂದ್ರೆ ಈ ಹಾರ್ಮಿಲ್ ಹಕ್ಕಿಗಳು ಎಷ್ಟೊಂದು ಸಾವಿರಾರು ಮರಗಳು ಮಾಡ್ತಾ ಇದೆ. ಪ್ರತಿಯೊಂದು ಪಕ್ಷಿಗಳಲ್ಲೂ ನಮ್ಮನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಗುಣ ಇರುತ್ತೆ. ಒಂದು ಹಾರ್ಮಿಲ್ ಒಂದು ದಿನಕ್ಕೆ 250-300 ಹಣ್ಣು ತಿಂದರೆ ಈ ಮರದಲ್ಲಿ ಫುಲ್ ಹಣ್ಣು ಆಗ್ಬಿಟ್ರೆ ಒಂದು 3-4 ದಿನದಲ್ಲೇ ಎಲ್ಲ ಮುಗಿಸ್ಬಿಡುತ್ತೆ ಹಣ್ಣು. ಮತ್ತು ಈಗ 3 ತಿಂಗಳಲ್ಲಿ ಆ ಗಂಡು ಹಕ್ಕಿ ಆ ಕೆಲಸ ಮಾಡ್ತಾ ಇರುವಾಗ ಒಮ್ಮೆ ಆ ಗಂಡು ಹಕ್ಕಿಯನ್ನು ಕೊಂದ್ರೆ ಅಂತ ನೀವು ಯೋಚನೆ ಮಾಡಿದ್ರೆ ಎಂಥ ಮಾನುಷ ಅದು. ಅಯ್ಯೋ ತುಂಬಾ ಅಂದ್ರೆ ಆ ಕುಟುಂಬವೇ ನಾಶ ಆಗತ್ತಲ್ಲ. ಅದು ಕೇಳಿಸ್ಕೊಳ್ಳೋದು ಮತ್ತೆ ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ರು, ಅದು ನೋಡಿದಾಗಲೇ ಒಂಥರ ಅಳು ಬಂದ್ಬಿಡೋದು. ನೋಡ್ರಿ ಈಗಲೂ ಅಳು ಬರುತ್ತೆ. ಲಾಸ್ಟ್ ಟೈಮು ಒಂದು ಯಾವುದೋ ವಿಡಿಯೋ ನೋಡಿದೆ ಸರ್ ನಾನು, ಅದನ್ನು ತಲೆಗೆ ಹೊಡೆದು ಅದನ್ನು ತುಂಬ ಹಿಂಸೆ ಕೊಟ್ಟು ಹೊಡೆದಿದ್ರು. ಈ ಥರ ಗೂಡು ಮಾಡ್ಕೊಂಡಿರುತ್ತೆ ಪಾಪ ಅದು. ಜನ ಏನು ಮಾಡ್ತಾರೆ, ಈ ಗೂಡು ಇರುತ್ತೆ ನಿಮ್ಗೆ ಕಾಣಿಸ್ತಾ ಇದೆ, ಈ ಗೂಡಲ್ಲಿ ಒಂದ್ಸರಿ ಪೊಟ್ರೆ ಈ ಥರ ಇದ್ರೆ ಇದು ಬಂದು ಹಣ್ಣು ಕೊಡ್ತಾ ಹೋಗುತ್ತೆ. ಈ ಜನ ಏನು ಮಾಡ್ತಿದ್ರು, ಗೂಡು ಹುಡ್ಕೋದು ಕಷ್ಟ ಅಲ್ವಾ, ತುಂಬ ಎತ್ತರದಲ್ಲಿ ಇರುತ್ತೆ. ಅವಾಗ ಈ ಮರದ ಕೆಳಗಡೆ ಬಂದು ಹುಡುಕೋರು. ಆ ಮರದ ಕೆಳಗಡೆ ಎಲ್ಲಿ ಡ್ರಾಪಿಂಗ್ ಬಿದ್ದಿರುತ್ತೋ ಹಿಕ್ಕೆಗಳು ಮತ್ತೆ ಸೀಡ್ಸ್ ಎಲ್ಲ ಬಿದ್ದರೆ ಓ ಇಲ್ಲಿ ಗೂಡಿದೆ, ಆ ಮರ ಹತ್ತಿ ಆ ತಾಯಿ ಮತ್ತೆ ಮರಿಗಳನ್ನ ಹೊಡೆದು ಕೊಂದು ತಿನ್ನೋರು. ಏನಕ್ಕಪ್ಪ ಅಂದರೆ ಪ್ರೆಗ್ನೆಂಟ್ ಲೇಡಿಗೆ ಇದರ ಮಾಂಸ ಕೊಟ್ಟರೆ ಹುಟ್ಟೋ ಮಗು ಹೆಲ್ದಿ ಆಗಿರುತ್ತೆ. ಮತ್ತು ಇದು ವಿಟಮಿನ್ ಹಣ್ಣುಗಳನ್ನು ತಿನ್ನುತ್ತೆ. ಅಂದರೆ ಹತ್ತಿ ಹಣ್ಣು, ನಾವು ಡ್ರೈ ಫ್ರೂಟ್ಸ್ ಅಂಜೂರ ಅಂತ ಹೇಳ್ತೀವಲ್ಲ, ಈಗ ಅಂಜೂರ ನಾವು ಒಂದು ಬಾಕ್ಸ್ ತೊಗೊಂಡಿಕ್ಕೆ ಹೋದರೆ 450 ರೂಪೀಸ್ ಇದೆ, ಇಷ್ಟೇ ಬರುತ್ತೆ ಅಂಜೂರದ್ದು. ಹೌದು, ಎಷ್ಟು ಅದು ನಮ್ಮ ಹೆಲ್ತಿಗೆ ಒಳ್ಳೆಯದು. ಅಂತಹ ಹಣ್ಣನ್ನು 40-48 ಥರದ ಹಣ್ಣನ್ನು ತಿನ್ನೋಂಥ ಈ ಹಕ್ಕಿಗಳನ್ನು ನಾವು ತಿಂದರೆ ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋ ಒಂದು ಕಲ್ಪನೆಯಿಂದ ಇವುಗಳನ್ನು ಹೊಡಿತಿದ್ರು ಅವಾಗಿನ ಜನ. ಈ ಥರ ಎಲ್ಲ ಇದ್ರ ಬೀಕಿಗೆ ಕಲ್ಚರ್ ಆ್ಯಕ್ಟಿವಿಟೀಸಿಗೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಒಂದು ಹಕ್ಕಿಯನ್ನು ಹೊಡೆದ್ರೆ ಇನ್ನೊಂದು ಕೂಡ ಸತ್ತೋಗುತ್ತೆ ಅನ್ನೋದು. ನಾರ್ಮಲ್ ಡೇಸಲ್ಲಿ ಅವು ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಾಗ 2 ಒಟ್ಟೊಟ್ಟಿಗೆ ಇರ್ತವೆ. ಯಾರಾದರೂ ಅದನ್ನು ಕೊಂದುಬಿಟ್ರಪ್ಪ, ಏನಾದರೂ ಅನ್ಫಾರ್ಚುನೇಟ್ಲಿ ಮೇಲ್ ಅಥವಾ ಫೀಮೇಲ್ ಬರ್ಡ್ ಸತ್ತೋಯ್ತಂದರೆ ಇನ್ನೊಂದು ಮಾನಸಿಕವಾಗಿ ಅದು ಡಿಪ್ರೆಷನ್ಗೆ ಬಂದು ಒಂಥರ ಮನೋವ್ಯತೆಗೆ ಒಳಗಾಗಿ ಅದು ಪ್ರಾಣ ಬಿಟ್ಬಿಡುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈ ಹಾರ್ಮಿಲ್ ಹಕ್ಕಿಗಳು ಈ ಪ್ರಪಂಚದಲ್ಲಿ 54 ಥರದ ಹಾರ್ಮಿಲ್ಸ್ ಇದೆ. ಅದು ಯಾವುದೂ ಕೂಡ ತಮ್ಮ ಲೈಫ್ ಟೈಮ್ ನೀರು ಕುಡಿಯೋದೇ ಇಲ್ಲ, ಓನ್ಲಿ ವಾಟರ್ ಕಂಟೆಂಟ್ ಫ್ರೂಟ್ಸನ್ನು ತಿನ್ನುತ್ತೆ. ನ್ಯಾಚುರಲ್ ಆಗಿರುವಂಥದ್ದು. ಝೂನಲ್ಲಿ ಇರುವಂಥ ಹಕ್ಕಿಗಳಿಗೆ ನೀರಿಟ್ಟಿರ್ತಾರೆ, ಪಾಪ ಅವರಿಗೆ ಪಾಸಿಬಲ್ ಇಲ್ಲ ಎಲ್ಲ ಥರದ ಹಣ್ಣು ತಂದ್ಕೊಳ್ಳಿಕ್ಕೆ. ಬಟ್ ನ್ಯಾಚುರಲ್ ಆಗಿರುವಂಥ ಹಕ್ಕಿಗಳು ಜೀವನ ಪೂರ್ತಿ ನೀರು ಕುಡಿಯೋದೇ ಇಲ್ಲ, ಓನ್ಲಿ ಅದರಲ್ಲೇ ಸಿಕ್ಬಿಡುತ್ತೆ ಅವು ಕಂಟೆಂಟ್ಸು, ವಾಟರ್ ಕಂಟೆಂಟ್ಸು. ಹೀಗೆ ಈ ಜನಗಳು ಏನು ಮಾಡ್ತಿದ್ರು, ಕಾರಣ ಇರ್ಬೋದಲ್ಲ. ಹೌದು ಸರ್, ಅದೇ ಅದು ಕೆಳಗಂತೂ ಬರೋದಿಲ್ಲ. ಮುಂಚೆಯಿಂದ ಅವುಗಳಿಗೆ ರೂಢಿ ಮಾಡಿಸ್ಬಿಟ್ಟಿದ್ದಾರೆ, ಜನ ಹೊಡಿತಾರೆ ಅನ್ನೋದು. ಕೆಳಗೆ ಬಂದ್ರೆ ಹೊಡಿತಾರೆ, ನನಗೆ ಪ್ರಾಣಾಪಾಯ ಇದೆ ಅಂತ ತಿಳ್ಕೊಳ್ತದೆ. ಹೀಗೆ ಅವು ಹೆದರಿ ಜೆನೆಟಿಕಲಿ ಬಂದ್ಬಿಟ್ಟಿದೆ ಅದಕ್ಕೆ. ಆ ಥರ ಇರ್ಬೋದು ಸರ್. ಅದೇ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಗೊತ್ತಾಯ್ತು. ಒಂದು ಹಾರೋದ್ರೆ ಉಳಿದಿದ್ದೆಲ್ಲ ಹಾರೋಗುತ್ತೆ, ಒಂದು ಬಂದು ಈ ಮರದಲ್ಲಿ ಕುತ್ಕೊಂಡ್ರೆ ಉಳಿದಿದ್ದು ಬರುತ್ತೆ. ಗುಂಪಲ್ಲಿ ವಾಸ ಮಾಡ್ತಾ ಇವೆ, ಅಪ್ಪ ಅಮ್ಮ ಮೊಮ್ಮಗ. ಅಂದರೆ ಈ ಹಕ್ಕಿಗಳದ್ದು ಲೈಫೇ ಅಷ್ಟು 50 ವರ್ಷ 40 ವರ್ಷ ಇರುತ್ತೆ. ಈ ರೀತಿ ಹಕ್ಕಿಗಳು ಒಂಥರ ಗುಂಪಲ್ಲಿ ಇರೋದ್ರಿಂದ ಅವುಗಳಿಗೆ ಭಯ ಜಾಸ್ತಿ. ಒಂದೊಂದೇ ಇದ್ದಾಗ ಈ ಜನ ಅವುಗಳನ್ನು ತಿನ್ಲಿಕ್ಕೆ ಹೊಳಿತಿದ್ರು. ಆದರೆ ಗೂಡಿನ ಸಂದರ್ಭದಲ್ಲಿ ಯಾರಾದರೂ ಗಂಡು ಹಕ್ಕಿಯನ್ನು ಹೊಡೆದು ಬಿಟ್ರು ಅಂದ್ಕೊಳ್ಳಿ, ಇಲ್ಲಿ ಒಂದು ಕುಟುಂಬನೇ ನಾಶ ಹೋಗ್ಬಿಡುತ್ತೆ. ಏನಕ್ಕಂದರೆ ಪಾಪ ಹೆಣ್ಣು ಹಕ್ಕಿ ಗೂಡು ಒಳಗಡೆ ಇರುತ್ತೆ, ಅದು ಕಾಯ್ತಾ ಇರುತ್ತೆ ಗಂಡು ಯಾವಾಗ ಬಂದು ನನಗೆ ಹಣ್ಣು ಕೊಡುತ್ತೋ ಮರಿಗಳು. ಆದರೆ ಈ ಗಂಡಕ್ಕೆ ಯಾರಾದರೂ ಹೊಡೆದು ಬಿಟ್ರಪ್ಪ ಸತ್ತೋಯ್ತು ಅಂದ್ಕೊಳ್ಳಿ, ಅದು ಬರೋದೇ ಇಲ್ಲ ಅಂದರೆ ಗೂಡಲ್ಲಿ ಅದು ಹಣ್ಣು ಯಾರು ತಂದು ಕೊಡೋರು, ನಮಗಂತೂ ಗೊತ್ತಿರಲ್ಲ. ಹೀಗೆ ಆ ಗಂಡು ಸತ್ತೋದ್ರೆ ಹೆಣ್ಣು ಮತ್ತು ಆ ಮರಿಗಳು ಆಟೋಮೆಟಿಕ್ಲಿ ಸತ್ತೋಗ್ಬಿಡ್ತಾವೆ. ಈ ಹಕ್ಕಿಗಳ ಬಗ್ಗೆ ಹೇಳ್ಬೇಕಂದ್ರೆ 2-3 ಗಂಟೆಗಳ ಪ್ರೆಸೆಂಟೇಷನ್ನೇ ಆಗುತ್ತೆ. ಆದರೆ ಜನರಿಗೆ ಏನು ತಲುಪಿಸ್ಬೇಕು ಮಾಹಿತಿ, ಅದನ್ನು ಮಾತ್ರ ನಾನು ಬಂದಾಗ ತಲುಪಿಸ್ತೀನಿ. ಏನಕ್ಕಂದರೆ ನನಗಿರೋದು 1 hour ಇರುತ್ತೆ ಟೈಮು. ಅವ್ರಿಗೆಲ್ಲ ಕತೆಗಳನ್ನು ಹೇಳಲಿಕ್ಕಾಗಲ್ಲ. ಫ್ಯಾಮಿಲಿ ಬಂದಾಗ ಹೇಳ್ತೇನೆ, ಆದರೆ ಈ ಥರ ಫೋಟೋಗ್ರಾಫರ್ಸ್ ಬಂದಾಗ ಕತೆಗಳನ್ನು ಹೇಳಲಿಕ್ಕಾಗಲ್ಲ. ಈ ಹಕ್ಕಿ ಒಂದು ಕತೆ ಆದರೆ ಇನ್ನು ಬೇರೆ ಬೇರೆ ಹಕ್ಕಿಗಳದ್ದು ಬೇರೆ ಬೇರೆಯೇ ಕತೆ ಇರುತ್ತೆ. ಇದು ಏಕಪತ್ನಿ
ವ್ರತಸ್ಥ ಅಂತಂದರೆ ಅವಲುಗಳಲ್ಲಿ ಬಹುಪತಿತ್ವ ಇರುತ್ತೆ ಈ ರೀತಿ. ಸೊ ಹಾರ್ಮಿಲ್ಗಳು ಒಂದು ಡಿಫ್ರೆಂಟ್ ಆಗಿರುವಂಥದ್ದು. ಹಾಗಾಗಿ ಈ ಪಕ್ಷಿಗಳನ್ನು ನಾವು ಪಕ್ಷಿ ಪ್ರಪಂಚದಲ್ಲೇ ರಾಮ ಸೀತೆ ಅಂತ ಹೆಸರು ಪಡ್ಕೊಂಡಿದೆ. ಒಂಥರ ಆದರ್ಶ ದಂಪತಿಗಳ ಪಟ್ಟಿಗೆ ಇದನ್ನು ಸೇರಿಸ್ಬೋದು. ಮತ್ತು 3 ತಿಂಗಳಾದಮೇಲೆ ಆ ಗೂಡನ್ನೆಲ್ಲ ಪೆಕ್ ಮಾಡಿ ಆಚೆ ತೆಗೆದಾಗ ರೆಕ್ಕೆ ಇರಲ್ಲ. ಈ ಗಂಡೆ ಹೋಗಿ ಒಂದು ಪರ್ಚಲ್ಲಿ ಕುತ್ಕೊಂಡಾಗ ಗಂಡು ಹೋಗಿ ಅದನ್ನು ಮತ್ತೆ ಹಣ್ಣು ಕೊಡೋದು. ಒಂಥರ ಜೂನ್ ತಿಂಗಳಲ್ಲಿ ನಿಮ್ಗೊಂದು ಕುಟುಂಬ ನೋಡ್ಲಿಕ್ಕೆ ಸಿಗುತ್ತೆ ಹಾರ್ಮಿಲ್ಗಳದ್ದು. ಅದು ತುಂಬ ಖುಷಿ ಆಗುತ್ತೆ. ಆದರೆ ಒಂದು ಪಕ್ಷಿ 1,000 ಮರಕ್ಕೆ ಸಮಾನ ಅಂತ ಹೇಳ್ತೀವಿ. ಏನಕ್ಕಂದರೆ 24 lakhs ರೂಪೀಸಿಂದ ನಾವು ಆಕ್ಸಿಜನ್ ಸೇವನೆ ಮಾಡ್ತೀವಿ ಅಂದರೆ ಈ ಹಾರ್ಮಿಲ್ ಎಕ್ಕೆಗಳು ಎಷ್ಟೊಂದು ಸಾವಿರಾರು ಮರಗಳು ಮಾಡ್ತಾ ಇದೆ. ಹಾಗಾಗಿ ಹಾರ್ಮಿಲ್ಗಳನ್ನು ಹೊಡಿಬಾರ್ದು. ನನಗೆ ಏನು ಘಟನೆಗಳಾಗಿತ್ತಂದರೆ ನನ್ನ ಶಾಲೆ ಹೋಗ್ಬೇಕಾದ್ರೆ ಕೆಲವೊಬ್ಬರು ಮನೆಗಳ ಹತ್ರ ಹಣ್ಣಿನ ಮರಗಳು ಕಟ್ ಮಾಡಿಬಿಡ್ತಿದ್ರು. ಏನು ಅದು ಕೂಗ್ತೇರಿ 5 ಗಂಟೆಗೆ ಬಂದು ಒಂದು 20-30 ಬಂದುಬಿಡುತ್ತೆ, ನಮ್ಮ ನಿದ್ದೆಲ್ಲ ಹಾಳು ಮಾಡ್ತಿದೆ, ನಮ್ಮ ಸಮಾಧಾನನೇ ಇಲ್ಲ ಅಂತೇಳಿ ಒಂದು ಗಿಡ ಕಟ್ ಮಾಡಿಬಿಟ್ಟಿದ್ದಾರೆ, ಹಣ್ಣಿನ ಮರ. ನಾ ಹೋಗಿ ಫಾರೆಸ್ಟ್ನವ್ರಿಗೆ ಹೇಳಿದೆ, ಅಯ್ಯೋ ಇರಲಿ ಬಿಡಿ ಮೇಡಮ್, ಏನು ಮಾಡ್ಲಿಕ್ಕಾಗಲ್ಲ, ಅವ್ರವ್ರ ಇಷ್ಟ ಅಂದರು. ಈ ಥರ ಒಂದು 3-4 ಕಡೆ ಇನ್ಸಿಡೆಂಟ್ ಆ ಥರ ಆಯಿತು. ಮತ್ತು ಯಾರೋ ಒಬ್ಬರು ಮಲಬಾರ್ಗ್ರೆ ಹಾರ್ಮಿಲ್ ಹೊಡೆದಿದ್ದು. ನನ್ನಲ್ಲೇ ಒಂದು ಏನಕ್ಕೆ ನಾನು ಮಕ್ಕಳಿಗೆ ಹೇಳ್ಬಾರ್ದು ಅಂತ ನಮ್ಮ ಭಾಗದಲ್ಲಿ ಸ್ಲಮ್ ಏರಿಯಾದಲ್ಲಿರೋಂಥ ಹುಡುಗರಿಗೆ ಕರೆದು ಅವರು ಯಾವಾಗ ನನಗೆ ಮಿಸ್ ಓ ಸುಲೇಮಾನ್ ಮುರ್ಗಿ ಹೇ, ಅದು ಸುಲೇಮಾನ್ ಮುರ್ಗಿ ಅಂತ ಹೆಸರು ಹೇಳಿದರು. ಏನು ಸುಲೇಮಾನ್ ಮುರ್ಗಿ ಹೇಳಿ, ಇದನ್ನು ನಾವು ತಿಂತೀವಿ ಅಂತಂದರು. ನನಗೆ ಅವಾಗ ಒಂಥರ ಶಾಕ್ ಆಯಿತು. ನಾನು ಚಿಕ್ಕ ಮಕ್ಕಳಿಗೆಲ್ಲ ಪಾಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 50-100 ಕೊಟ್ಟು ಎಲ್ಲಾದರೂ ಈ ಥರ ಪಕ್ಷಿ ಕಾಣಿಸಿದ್ರೆ ಹೇಳಿ, ನನಗೆ ಈ ಪಕ್ಷಿ ಅಲ್ಲ ಈ ಪಕ್ಷಿ ಕಾಣಿಸಿದ್ರೆ ಹೇಳಿ ಅಂದಾಗ ಅವರು ಫೋನ್ ಮಾಡೋರು ನನ್ನ, ಆಂಟಿ ಇಲ್ಲಿದೆ ಅಲ್ಲಿದೆ ಅಂಥೇಳಿ. ಈ ಥರ ನನಗೆ ಬೇರೆ ಬೇರೆ ಕಡೆಗಳಲ್ಲಿ ಪಕ್ಷಿಗಳು ಹೇಗೆ ಕಾಣಿಸ್ಕೊಳ್ಳೋದು, ಹೇಗಿರುತ್ತೆ, ಎಲ್ಲಿರುತ್ತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ತುಂಬ ಅದ್ಭುತವಾದಂಥ ಹಕ್ಕಿ ಸರ್. ಇದು ಒಂದೇ ಮಾತು ಹೇಳಬೇಕಂದ್ರೆ ನಮ್ಮ ಮನುಕುಲಕ್ಕೆ ಇದೊಂದು ಮಾದರಿ. ಸಮಾಜದಲ್ಲಿ ನಾವು ಹೇಗಿರಬೇಕು, ಯಾವ ರೀತಿ ಎಷ್ಟು ಪ್ರೀತಿ ಮಾಡಬೇಕು, ಎಷ್ಟು ಅನ್ಯೋನ್ಯತೆಯಿಂದ ಇರಬೇಕು. ಇವತ್ತು ಸಣ್ಣ ಪುಟ್ಟ ಜಗಳಗಳಾದರೂ ಕೂಡ ಡೈರೆಕ್ಟ್ ಡಿವೋರ್ಸಿಗೆ ಬಂದುಬಿಡ್ತೀವಿ. ಆದರೆ ಇವುಗಳಲ್ಲಿ ಯಾವ ಜಗಳ ಇಲ್ಲ, ಏನಿಲ್ಲ. ತುಂಬ ನಾನು ಟ್ರೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇದರ ಒಂದು ಕಾಮಿಡಿನೂ ಮಾಡ್ತಾ ಇರ್ತಾರೆ ತಮಾಷೆಯಾಗಿ. ನೀನು ಹಾರ್ಮಿಲ್ ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಕೊಡ್ತಾ ಹೋಗುತ್ತೆ, ಎಷ್ಟು ಕೇರ್ ಮಾಡುತ್ತೆ, ನೀ ಏನು ಮಾಡಿದ್ದಿ ಅಂತೇಳಿ ಅವರು ಎಲ್ಲ ಸುಮ್ಮನೆ ತಮಾಷೆ ಮಾಡಿಕೊಂಡಾಗ ಅವರು, ನೀನು ರೂಮಲ್ಲಿ ಇದ್ಬಿಡು ಒಂದು 3 months, ನಾನು ಎಲ್ಲ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಥರ ಹಕ್ಕಿಗಳನ್ನು ನಾವು ಕಲಿತೀವಿ. ಪ್ರತಿಯೊಂದು ಹಕ್ಕಿಗಳು ನಮಗೆ ಜೀವನದ ಪಾಠವನ್ನು ಕಲಿಸ್ಕೊಡುತ್ತೆ. ಬೆಸ್ಟ್ ಟೀಚರು, ನೇಚರ್ ಈಸ್ ಬೆಸ್ಟ್ ಟೀಚರ್ ಅಂತ ಹೇಳ್ಬೋದು. ಅದರಲ್ಲಿ ನಾನು ಟೀಚರಾಗಿ ಕೆಲಸ ಮಾಡಿದ್ರಿಂದ ನನಗೆ ಈ ಥರ ಸ್ವಲ್ಪ ಭಯ ಆಗಲಿಲ್ಲ. ಡೈರೆಕ್ಟಾಗಿ ಫೀಲ್ಡಿಗೆ ಬಂದಾಗ ಭಯ ಅನಿಸ್ಬಿಡ್ತಿತ್ತೇನೋ. ಆದರೆ ನಾನು ವೃತ್ತಿಯಲ್ಲಿ ಶಿಕ್ಷಕಿ ಆಗಿರೋದ್ರಿಂದ ಶಾಲೆ ಮಕ್ಕಳಿಗೆ ಹೇಳ್ತಾ ಇರೋದ್ರಿಂದ ನನಗೆ ಈ ಒಂದು ಫ್ಲೂಯೆಂಟಾಗಿ ಇದ್ರ ಬಗ್ಗೆ ಮಾತಾಡೋದಾಗಲಿ, ಏನಾದರೂ ಎಕ್ಸ್ಪ್ಲೇನ್ ಮಾಡೋದಾಗಲಿ ತಂತಾನೆ ನಾನು ಬರಲಿಕ್ಕೆ ಅದೊಂದು ಅನುಕೂಲ ಆಯಿತು. ಎಲ್ಲೂ ಹೆದರಿಕೆ ಇಲ್ಲದೆ, ಹಿಂಜರಿಕೆ ಇಲ್ಲದೆ ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನಲ್ಲೇ ಕಾನ್ಫಿಡೆನ್ಸ್ ಇಟ್ಕೊಳ್ತು, ನಾನು ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಬಂದಾಗಲೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈಗ ನಮ್ಮಲ್ಲಿ ಓವಲ್ ಅಂತ ಬಂದಾಗ ಅಪಶಕುನ ಅಂತ ಹೇಳ್ತಾರಲ್ಲ, ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಒಂದು ಅವ್ಲು ನೋಡಲಿಕ್ಕೆ ಮುಂಬೈಯಿಂದ ಬರ್ತಾರೆ ಜನ. 12 hours ಅಂತ ಹೇಳ್ತಾರೆ, 12 hours ಜರ್ನಿ ಮಾಡಿಕೊಂಡು ಮೇಡಮ್ ಒಂದೇ ಒಂದು ಅವ್ಲು ಕಾಣಿಸಿ ಸಾಕು ಒಂಥರ ಅದು ಕ್ರೇಜು. ಇವತ್ತಿನ ಒಂದು ಈಗ ಮುಂಚೆ ಇರೋಂಥ ಬರ್ಡ್ ವಾಚಿಂಗಿಗೂ ಇವತ್ತಿನ ಬರ್ಡ್ ವಾಚಿಂಗ್ ತುಂಬ ವ್ಯತ್ಯಾಸ ಆಗ್ತಿದೆ. ಒಂದೇ ಒಂದು ಅವ್ಲ ಸಲುವಾಗಿ ಇಡೀ ದಿನ ನಾವು ಒಂದು ಹಾಫ್ ಡೇ ಕಳಿತೀವಿ. ಹಳೆ ಕಾಲದಲ್ಲಿ ಅದು ಕಿವಿರೋ ಗುಮ್ಮ ಅದು ಕೂಗ್ತಾ ಇದ್ರೆ ಯಾರು ಸತ್ತೋಗ್ತಾರೆ, ಅದನ್ನು ಹೊಡೆದು ಸಾಯಿಸ್ಬೇಕಂತ ಅದ್ರ ಹಿಂದೆ ಬಿದ್ದು ಸಾಯಿಸ್ಬಿಡ್ತಾರೆ. ಆದರೆ ಇಂಥ ಒಂದು ಅದ್ಭುತ ಜೀವಿ ಅಂದರೆ ಅವ್ಲು ನೋಡ್ಬಿಟ್ರೆ ಅದೃಷ್ಟ ಅಂತ ಹೇಳ್ತೀವಿ. ಅವ್ಲ ಮುಖ ಬೆಳಗ್ಗೆದ್ದು ನೋಡಬೇಕು, ಅದು ಕಣ್ಣು, ಅದರ ಒಂದು ಕೂಗು, ಪ್ರತಿಯೊಂದು ಪಕ್ಷಿಗಳಲ್ಲೂ ನಮ್ಮನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಗುಣ ಇರುತ್ತೆ. ಈ ಅವ್ಲುಗಳು ನಾಕ್ಟರ್ನಲ್ಸು, ರಾತ್ರಿ ಕಾಣುವಂಥ ಒಂದು ಹಕ್ಕಿಗಳು. ಕಣ್ಣುಗಳಂತೂ ಅದ್ಭುತ, ಕಣ್ಣುಗಳು ಒಂಥರ ಡೈಮಂಡ್ ಥರ ಅದು ಹೊಳಿತಾ ಇರುತ್ತೆ. ಜನರಿಗೆ ಅದ್ರ ಬಗ್ಗೆ ಪ್ರೀತಿ ಇರಲ್ಲ, ಅಪಶಕುನ ಅಂತ ಮೂಢನಂಬಿಕೆ ಇರ್ತಾರೆ. ಆದರೆ ನಮ್ಮಂಥ ಒಂದು ನಿಸರ್ಗ ಪ್ರಿಯರು, ಪಕ್ಷಿ ಪ್ರಿಯರು ಏನು ಮಾಡ್ತೀವಿ, ಆ ಒಂದೇ ಒಂದು ಚಿಕ್ಕ ಪುಟಾಣಿ ಅವ್ಲು ನೋಡಲಿಕ್ಕೆ ಹುಡುಕ್ತಾ ಇರ್ತೀವಿ. ಅದು ಹೇಗೆ ಹುಡುಕ್ತೀವಿ ಅಂದರೆ ಅದು ಕೂಗು ಎಲ್ಲಿಂದ ಬರುತ್ತೋ ಡೈರೆಕ್ಷನು, ಅಲ್ಲಿ ಕಾಲ್ ಟ್ರ್ಯಾಕ್ ಮಾಡಿ ಹೋಗಿ ಅದನ್ನು ಒಂದು ಟಾರ್ಚ್ ತಗೊಂಡು ನೋಡ್ತೀವಿ. 1 ನಿಮಿಷ 2 ನಿಮಿಷ ಫೋಟೋ ಹೊಡೆಯೋದು, ಆಮೇಲೆ ಬಂದ್ಬಿಡೋದು, ಅದಕ್ಕೆ ಡಿಸ್ಟರ್ಬ್ ಮಾಡೋದಿಲ್ಲ. ಈ ರೀತಿ ಅವ್ಲಿನ ಜಗತ್ತೇ ಬೇರೆ ಇದೆ, ಜನರಿಗೆ ಗೊತ್ತಿಲ್ಲ ಅಷ್ಟೇ. ನಾನು ಇನ್ನೂವರೆಗೂ ಹೇಳ್ತೇನೆ, ಅವ್ಲು ನೋಡಲಿಕ್ಕೆ ಹೈಯೆಸ್ಟ್ ಜನ ಬರೋದು. ಅದು ಕಾಣಲ್ಲ, ಮಾರ್ನಿಂಗು ಅಥವಾ ಈವ್ನಿಂಗ್ ನೋಡಬೇಕು. ಡೇ ಟೈಮ್ನಲ್ಲಿ ಏನೋ ಕಾಣಿಸಿದ್ರೆ ನಮ್ಮದು ಲಕ್ ಬೋನಸ್. ಈಗ ನೀವು ಬೇರೆ ಯಾವುದಾದ್ರು ಪಕ್ಷಿಗಳ ಬಗ್ಗೆ ಇದೇ ಥರ ಏನಾದರೂ ಹೇಳ್ಬೋದಾ?
ಸುಮಾರಷ್ಟು ಹಕ್ಕಿಗಳದ್ದು ಲೈಫ್ ಸರ್ಕಲ್ ಇರುತ್ತೆ. ಇಲ್ಲಿ ಡ್ರಾಂಗೋ ಅಂತ ಇರುತ್ತೆ, ರಾಕೆಟೇಲ್ ಡ್ರಾಂಗೋ ಅಂತ, ಉದ್ದ ಬಾಲದ್ದು. ಅದು ಹತ್ತತ್ರ ಒಂದು ಕೊನೆಯಲ್ಲಿ ಒಂದು ಹೀಗಿರುತ್ತೆ. ಕಾಜಾಣ ಅಂತೀವಿ ಕನ್ನಡದಲ್ಲಿ. ಕರೆಕ್ಟ್. ಬ್ಲ್ಯಾಕ್ ಇರುತ್ತೆ. ಅವು ನಮ್ಮ ಈ ಭಾಗದಲ್ಲಿ 5 ರಿಂದ 6 ಜಾತಿ ಸಿಗುತ್ತೆ. ರಾಕೆಟೇಲ್ ಡ್ರಾಂಗೋ, ವೈಟ್ ಬೆಲಿ ಡ್ರಾಂಗೋ, ಹೇರ್ಸ್ ಡ್ರಾಂಗೋ, ಚಿಕ್ಕದಿರುತ್ತೆ, ಹೇರ್ಸ್ ಇರುತ್ತೆ. ಆಮೇಲೆ ಪೋರ್ಕ್ ಟೇಲ್ ಡ್ರಾಂಗೋ, ಈ ಥರ ಒಂದು, ಈಗ ಹಾರ್ಮಿಲಲ್ಲಿ ಹೇಗೆ 4 ಜಾತಿ ಇತ್ತು, ಅದೇ ಥರ ಅದರಲ್ಲಿ ಒಂದು 5-6 ಜಾತಿ. ಅದು ಒಂದು 20-25 ಥರದ್ದು ಹಕ್ಕಿಗಳ ಒಂದು ಮಿಮಿಕ್ರಿ ಮಾಡುತ್ತೆ. ಬೇರೆ ಬೇರೆ ಶಬ್ದಗಳನ್ನು ತೆಗೆದು ಎಲ್ಲ ಕರೆಸ್ಕೊಳ್ಳುತ್ತೆ. ಈ ಪಕ್ಷಿ ಏನು ಬರ್ಡ್ ವಾಚರ್ಸಿಗೆ ಡ್ರಾಂಗೋ ಇತ್ತಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಬೇರೆ ಎಲ್ಲ ಹಕ್ಕಿಗಳಿದ್ದಾವೆ. ಏನಕ್ಕಂದರೆ ಡ್ರಾಂಗೋ ಸ್ಪೀಷೀಸು ಹಣ್ಣು ತಿನ್ನಲ್ಲ, ಇನ್ಸೆಕ್ಟ್ಸನ್ನು ತಿನ್ನುತ್ತೆ. ಸೊ ಇವು ಇನ್ಸೆಕ್ಟಿವರಸ್, ಇವೆಲ್ಲ ಗುಂಪಾಗೇ ಇರುತ್ತೆ, ಮಿಕ್ಸ್ ಆಗಿ. ಮಾಂಸಾಹಾರಿ ಹಕ್ಕಿಗಳ ಗುಂಪು ಇದು. ಇನ್ಸೆಕ್ಟ್ಸನ್ನು ಹುಡುಕಿ ತಿನ್ನೋದ್ರಿಂದ ನಾವು ಅವುಗಳಿಗೆ ಇನ್ಸೆಕ್ಟಿವರಸ್ ಅಂತ ಹೇಳ್ತೀವಿ. ಫ್ರೂಟ್ಸನ್ನು ತಿನ್ನೋಂಥ ಹಕ್ಕಿಗಳಿಗೆ ಫುಗ್ಗಿವರಸ್ ಅಂತ ಹೇಳ್ತೀವಿ. ನೆಕ್ಟರು, ಮಕರಂದನ ಇರುವಂಥ ಒಂದು ಸಣ್ಣ ಸಣ್ಣ ಪುಟಾಣಿ ಹಕ್ಕಿಗಳು, ಅವು ನೆಕ್ಟಿವರಸ್. ಇಲ್ಲಿ ನಮ್ಮ ಕಾಡು ಮನೆಯಲ್ಲಿ ಬೇಕಾದಷ್ಟು ಸಿಗ್ತವೆ, ತುಂಬ ಇದೆ. ಅವ್ರು ಆ ಥರ ಫ್ಲವರಿಂಗ್ ಆ ಥರ ಹಾಕ್ಬಿಟ್ಟಿದ್ದಾರೆ, ಅಂದರೆ ನೆಕ್ಟರ್ ಕಲೆಕ್ಟ್ ಮಾಡ್ತಾ ಇರೋದು. ಅವಲುಗಳು ಎಲ್ಲವನ್ನೂ ತಿನ್ನುತ್ತೆ. ಸಾರಿ, ಅವು ಎಲ್ಲ ಕಾರ್ನಿವರಸ್, ಅಂದರೆ ಮಾಂಸ. ಈ ಇಲಿಗಳನ್ನು, ಗ್ರಾಸ್ ಹೋಪರ್ಸು, ಜಿರಳೆಗಳು, ಆಮೇಲೆ ಗಿಕ್ಕು, ಹಲ್ಲಿಗಳು, ಇವೇ ತಿನ್ನುತ್ತೆ ಅವುಗಳ ಆಹಾರ. ಅದ್ಭುತ ನೋಡಬೇಕು ಅಂದರೆ ರಾತ್ರಿ ಬರಬೇಕು, ನೈಟು ಬರ್ಡಿಂಗು ತುಂಬ ಚೆನ್ನಾಗಿರುತ್ತೆ. ಸಿಗಲಿ ಬಿಡಲಿ ಆ ಟ್ರೇಲೇ ಚೆನ್ನಾಗಿರುತ್ತೆ. ಆಮೇಲೆ ಈಗ ಕಾಡು ಮನೆಯಲ್ಲಿ ಎಷ್ಟಿದೆ? ಕಾಡು ಮನೆ ಸುತ್ತ ನಾನು ಮಾಡ್ತಾ ಇರೋದು ಒಂದು 4-5 ವರ್ಷದಿಂದ ರೆಗ್ಯುಲರಾಗಿ ಇವರು ಹೋಮ್ ಸ್ಟೇಗಳಲ್ಲಿ ನೇಚರ್ ಕ್ಯಾಂಪು, ಫೋಟೋಗ್ರಫಿ ಈವೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ಕಣ್ಣಿಗೆ ಇಲ್ಲಿ 244 ಜಾತಿ ಹಕ್ಕಿಗಳು ಸಿಕ್ಕಿದೆ. ಅದರಲ್ಲಿ ನಾನೇ 210 ಮಾಡಿದ್ದೇನೆ. ಉಳಿದಂಥ ಎಕ್ಸ್ಪರ್ಟ್ಸ್ ಬಂದಾಗ ಅವ್ರದ್ದೊಂದು ಆ್ಯಡ್ ಆಗಿ ನನ್ನ ಕಣ್ಣಿಗೆ ಬೀಳದಿರೋಂಥ ಹಕ್ಕಿಗಳು ಅವ್ರ ಕಣ್ಣಿಗೆ ಬಿದ್ದಾಗ ಟೋಟಲು ಒಂದು 250 ಜಾತಿ ಹಕ್ಕಿಗಳು ಇಲ್ಲಿದೆ. ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ 248 ನಾನು ಚೆಕ್ ಲಿಸ್ಟ್ ನೋಡಿದ್ದು. ಈಗ ಮತ್ತೆ ಆ್ಯಡ್ ಆಗಿದೆ, ಎಷ್ಟಂತ ನೋಡಬೇಕು ಸರ್. ಅಂದರೆ ಇಲ್ಲಿ ಎಲ್ಲ ರೆಸಾರ್ಟ್ಗಳಲ್ಲೂ ಸಿಗ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ರೆಸಾರ್ಟ್ಗಳಲ್ಲೂ ಆ ಒಂದು ಪಕ್ಷಿಗಳಿರುತ್ತೆ, ಆದರೆ ಎಲ್ರಿಗೂ ಅದರ ಅಂತ ಒಂದು ಪ್ರೀತಿ ಕಲ್ಪನೆಗಳಿರಲ್ಲ, ಅವರು ಜನರಿಗೆ ಹೇಳಲ್ಲ. ಹಾಂ, ಮತ್ತು ಅಲ್ಲಿ ಆ ವಾತಾವರಣ ಇರಲ್ಲ, ಕ್ರೌಡ್ ಇರುತ್ತೆ. ತುಂಬ ಸಂಗೀತ ಎಲ್ಲ ಹಾಕಿದ್ರೆ ಅದು ಉಳಿಯೋದು ಕಡಿಮೆ. ಇಲ್ಲ, ಎಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಎಲ್ಲಿ ನಮಗೆ ವ್ಯೂಸ್. ಈಗ ಇಲ್ಲಿ ನೋಡಿ, ಇಲ್ಲಿ ನೆಟ್ವರ್ಕೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಪಕ್ಷಿಗಳದ್ದು ಸಂಖ್ಯೆ ಜಾಸ್ತಿ ಇರುತ್ತೆ. ಈ ನಮ್ಮ ಸಿಟಿಗಳಲ್ಲೆಲ್ಲ ಬರ್ಡ್ಸ್ ಸಂಖ್ಯೆ ಕಡಿಮೆ. ಅವಕ್ಕೂ ಸ್ವಲ್ಪ ಏನಕ್ಕಂದರೆ ತುಂಬ ಸೂಕ್ಷ್ಮ ಜೀವಿಗಳು, ಹಾಗಾಗಿ ಮನುಷ್ಯರೋ ಕಡೆ ಹೆಚ್ಚಿರೋದಿಲ್ಲ. ಹಾರ್ಮಿಲೆಲ್ಲ ಇರುತ್ತೆ, ಅದಕ್ಕೆ ಹಣ್ಣು ಪರ್ಟಿಕ್ಯುಲರ್ಗೆ ಹಣ್ಣಿನ ಮರ ಇದ್ದರೆ ಬಂದು ಹಣ್ಣು ತಿನ್ಕೊಂಡು ಅದು ಹಣ್ಣು ಖರ್ಚಾಗೋವರೆಗೂ ಇದ್ದು ಹೋಗಿಬಿಡುತ್ತೆ. ಒಂದು ಹಾರ್ಮಿಲ್ ಒಂದು ದಿನಕ್ಕೆ 250-300 ಹಣ್ಣು ತಿಂದರೆ, ಈ ಮರದಲ್ಲಿ ಫುಲ್ ಹಣ್ಣು ಆಗಿಬಿಟ್ರೆ ಒಂದು 3-4 ದಿನದಲ್ಲೇ ಎಲ್ಲ ಮುಗಿಸ್ಬಿಡುತ್ತೆ ಹಣ್ಣು, ಮತ್ತೆ ಬೇರೆ ಕಡೆ ಹೋಗುತ್ತೆ. ಹಾಗಾಗಿ ಈ ಹಾರ್ಮಿಲ್ಗಳದ್ದೇನು ತೊಂದರೆ ಇಲ್ಲ. ಬಟ್ ಬೇರೆ ಪಕ್ಷಿಗಳು, ಫಾರೆಸ್ಟ್ ಬರ್ಡ್ಸ್ ಅಂತ ಇರೋದೇ ಇಲ್ಲ ಸಿಟಿಯಲ್ಲಿ. ಎಲ್ಲ ಹೋಮ್ ಸ್ಟೇಗಳಲ್ಲೂ ಪಕ್ಷಿಗಳಿದ್ದೇ ಇರುತ್ತೆ, ಬಟ್ ಅವರು ಅದನ್ನು ಹೆಚ್ಚು ಫೋಕಸ್ ಮಾಡಲ್ಲ. ವಾಟರ್ ಆ್ಯಕ್ಟಿವಿಟಿ ಇನ್ನೇನೋ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಹೋಮ್ ಸ್ಟೇದವರು, ಇನ್ನೊಂದು 2-3 ಹೋಮ್ ಸ್ಟೇದವರು ಪರ್ಟಿಕ್ಯುಲರಾಗಿ ಬರ್ಡ್ಸ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದಾಗ ಕ್ಯಾಮ್ರಾ ಹಿಡ್ಕೊಂಡು ಫೋಟೋಗ್ರಾಫರ್ಸು, ನೇಚರ್ ಲವರ್ಸು ಬರ್ತಾರೆ. ಅದರಲ್ಲಿ ಮೇಯ್ನಾಗಿ ಕಾಡು ಮನೆ ಹೋಮ್ ಸ್ಟೇ. 90% ಜನ ಇಲ್ಲಿ ಬರ್ಡರ್ಸು, ಫೋಟೋಗ್ರಾಫರ್ಸ್ ಬರ್ತಾರೆ. ಇಲ್ಲಿ ಬರೋದ್ರಿಂದ ನನಗೆ ಪರಿಚಯ ಆಗ್ತಾರೆ. ನನ್ನಲ್ಲಿ ಏನಾದರೂ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಇದನ್ನು ರೆಫರ್ ಮಾಡ್ತೇನೆ. ಇದು 5 ಕಾಟೇಜ್ ಬ್ಲಾಕ್ ಇತ್ತಂದರೆ ಬೇರೆ ಯಾವ್ದಾರು ಹೋಮ್ ಸ್ಟೇ. ಆದರೆ ನಾವು ಬರ್ಡಿಂಗಿಗೆ ಒಂದು ಸೆಷನ್ ಇಲ್ಲೇ ಬರ್ತೀವಿ. ಅಂದರೆ ಅಷ್ಟು ರಿಚ್ ಪ್ಲೇಸ್ ಇದೆ ಸರ್. ಇಲ್ಲಿ ಮ್ಯಾಕ್ರೋ ಫೋಟೋಗ್ರಫಿಗೂ ತುಂಬ ಹುಳ ಹುಪ್ಪಡೆಗಳು. ಇಲ್ಲೇ ಮಾಡಿದಾಗ ಒಂದು 30 ಥರದ್ದು ಇನ್ಸೆಕ್ಟ್ಸು, ಸ್ಪೈಡರ್ ಸಿಕ್ತು ನಮಗೆ. ಆಮೇಲೆ ಆ ಕಡೆ ಒಂದು 1 ಕಿಲೋಮೀಟ್ರ್ ಒಳಗಡೆ, ಫಾರೆಸ್ಟ್ ಒಳಗಡೆ ಹೋದರೆ ಈ ಸ್ನೇಕ್ ಲವರ್ಸ್ ಜಾಸ್ತಿ. ಗ್ರೀನ್ ವೈನ್ ಸ್ನೇಕು, ಹಂಪ್ ನೋಸ್ ಪೀಟ್ ವೈಪರು, ಮಲಬಾರ್ ಪೀಟ್ ವೈಪರು, ಈ ಕ್ಯಾಟ್ ಸ್ನೇಕ್, ಇದೆಲ್ಲ ಸಿಗುತ್ತೆ ಇಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ. ಈ ಭಾಗದಲ್ಲಿ ಒಳಗಡೆ ಇಲ್ಲ. ಅದ್ಭುತ ಜಾಗ ಇದು, ಒಂಥರ ಎಕ್ಸಾಟಿಕ್ ಅಂತ ಹೇಳ್ಬೋದು. ಪ್ರತಿಯೊಂದ್ರ ಬಗ್ಗೆನೂ ಸ್ಟಡಿಗಿದೆ. ಇಲ್ಲಿ ಹರ್ಬ್ಸ್ ಇದೆ. ಇದು ನೋಡಿ, ಇದು ನನಗೇನು ಪಕ್ಷಿ ಕಾಣದೇ ಇದ್ದಾಗ ನಾನು ಈ ಥರ ಹರ್ಬ್ಸ್ ಬಗ್ಗೆ ಹೇಳ್ತೇನೆ. ಇದು ಕ್ಯಾಸಿಯಾ ತೋರ, ತಗಟೆ ಸೊಪ್ಪು, ಮೆಂತ್ಯ ಸೊಪ್ಪು ಥರ ಕಾಣಿಸ್ತಾ ಇದೆ. ಇದನ್ನು ನಾವು ವರ್ಷಕ್ಕೆ ಒಮ್ಮೆ ತಿನ್ನಬೇಕಿದು. ನಮ್ಮ ಅಲ್ಲಿರೋಂಥ ಡರ್ಟನ್ನು ಹೊರಗೆ ಹಾಕುತ್ತೆ. ಮತ್ತು ಫಾರಿನರ್ಸ್ ಇದರ ಬೀಜಗಳನ್ನು ಇದಕ್ಕೆ
ಒಂದು ಹೀಗೆ ಕಾಫಿ ಉದ್ದಕ್ಕೆ ಮಾಡಿ ಬರುತ್ತೆ. ಕುಡಿತಾರೆ. ಹೌದು, ಅದನ್ನು ಕಾಫಿ ಮಾಡಿ ಕುಡಿತಾರೆ. ಮತ್ತು ಟಚ್ ಮಿ ನಾಟು ನಾವು ಮುಟ್ಟಿದರೆ ಇಲ್ಲಿ ಮುನ್ಸು, ಹಾಂ, ಟಚ್ ಮಿ ನಾಟು ಇದು ಬೆಸ್ಟ್ ಮೆಡಿಸನ್ ಪೈಲ್ಸಿಗೆ. ಈ ಥರ ನನಗೆ ಗ್ಯಾಪ್ ಇದ್ದಾಗ, ನನಗೇನು ಬರ್ಡ್ಸ್ ಕಾಣದೆ ಹೋದಾಗ ನಾನು ಹರ್ಬ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ಕೋತೀನಿ. ಸುಮ್ಮನೆ ಓನ್ಲಿ ನೇಚರ್ ಬಂದಾಗ ಬರ್ಡ್ಸ್ ಬಗ್ಗೆ ಅಷ್ಟೇ ಅಲ್ಲ, ಇಡೀ ನೇಚರ್ ಬಗ್ಗೆನೇ ಹೇಳಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ ನಾನು ಮೊದಲು ಕಲ್ತ್ಕೊಂಡು ನೋಡಿಕೊಂಡು, ಆಮೇಲೆ ಈ ಥರ ಈ ಗರಿಕೆ ಇದೆಲ್ಲ ಜನರಿಗೆ ಹೇಳಿದಾಗ, ಓ ಬರ್ಡ್ಸ್ ಅಷ್ಟೆಲ್ಲ ಇದು ಕೂಡ. ಇದು ಚಿಕ್ಕ ಮಕ್ಕಳು ಏನಾದರೂ ಕೂದಲ ಅಥವಾ ಕಾಯಿನ್ಸ್ ನುಂಗಿರ್ತಾರೆ, ಅವಾಗ ಇದನ್ನು ಸುಮ್ಮನೆ ಹಿಂಗೆ ಎಲೆ ಬಾಯಿ ಹಾಕಿಬಿಟ್ರೆ ವಾಮಿಟ್ ಮಾಡ್ಕೊಂಡು ಅದು ಬರುವಂಥ ಸಾಧ್ಯತೆ ಇದೆ. ಹೆದರಬಾರ್ದು ಅಷ್ಟೇ. ಆದರೆ ಇದು ಬೆಸ್ಟ್ ಮೆಡಿಸನ್ ನಮಗೆ, ನಮ್ಮ ದೇಹಕ್ಕೆ. ನೋಡಿ, ಇದು ಕಹಿಯಾಗಿರುತ್ತೆ, ನೀವು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇಲ್ಲಿ ನೋಡಿ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ನ್ಯಾಚುರಲ್ ಆಗಿದೆ, ತೊಗೊಂಡು ಹೋಗ್ಬೋದು ಸರ್.